ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಜೊತೆಗೆ ಸಿನಿಮಾ ನಿರ್ಮಾಪಕ ಬೇರೆ. ಇದೇ ಫೇಮಸ್ ನಟಿಯೊಬ್ಬಳನ್ನ ಹತ್ತಿರ ಆಗುವಂತೆ ಮಾಡಿತ್ತು. ಒಂದಷ್ಟು ಕಾಲ ಚೆನ್ನಾಗಿದ್ದವರ ಮಧ್ಯೆ ಸಮರ ಶುರುವಾಗ್ತಾ ಇದ್ದಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತಾಗಿದೆ. ಬಣ್ಣದ ಲೋಕವೇ ಹಾಗೆ. ಇಲ್ಲಿ ಯಾರು ಯಾರಿಗೆ ಪರಿಚಯ ಆಗ್ತಾರೋ, ಯಾರು ಯಾವಾಗ ದೂರ ಆಗ್ತಾರೋ ಹೇಳೋದಕ್ಕಾಗಲ್ಲ. ಆದ್ರೆ ಕೆಲವೊಬ್ಬರ ಜೀವನದಲ್ಲಿ ಬರೋರು ಆತ್ಮೀಯರಾದ್ರೆ ಇನ್ನು ಕೆಲವರು ಜೀವ ಹಿಂಡೂರಾಗ್ತಾರೆ. ಕನ್ನಡದ ಖ್ಯಾತ ನಟಿ ಪಾಲಿಗೆ ಈತ ಆಗಿದ್ದು ಇದೆ ಅಂತೆ. ನಟಿ ಹಿಂದೆ ಬಿದ್ದಿದ್ದ ಈತ ಕೂಡ ಬಾರದ ಕಾಟ ಕೊಡ್ತಿದ್ದಂತೆ. 2-3 ವರ್ಷ ಸಹಿಸಿಕೊಂಡಿದ್ದವಳು ಕೊನೆಗೆ ಆಗೋದೇ ಇಲ್ಲ ಅನ್ನೋ ಹಂತಕ್ಕೆ ಬರ್ತಿದ್ದಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು. ಅಂದಿನಿಂದ ದೇಶ ಬಿಟ್ಟಿದ್ದ ಈತ ಈಗ ಲಾಕ್ ಆಗಿದ್ದಾನೆ. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರ್ತಿದ್ದಂತೆ ಪೊಲೀಸರು ಬಂಧಿಸಿದ್ದಾರೆ. ಇವರ ಹೆಸರು ಅರವಿಂದ್ ವೆಂಕಟೇಶ್ ರೆಡ್ಡಿ ಅಂತ. AVR ಗ್ರೂಪ್ನ ಸಂಸ್ಥಾಪಕ. ಸಿನಿಮಾ ನಿರ್ಮಾಣ ಮಾಡೋದರ ಜೊತೆಗೆ ಬೆಂಗಳೂರಲ್ಲಿ ಈ ಝೋನ್ ಅನ್ನೋ ರೆಸಾರ್ಟ್ ಕೂಡ ತೆರೆದಿದ್ದಾರೆ. ಕ್ರಿಕೆಟ್ ಬಗ್ಗೆ ಭಾರಿ ಕ್ರೇಜ್ ಇರೋದ್ರಿಂದ ಬೆಂಗಳೂರು ಸೇರಿದಂತೆ ದೇಶ ವಿದೇಶಗಳಲ್ಲಿ ಟೂರ್ನಮೆಂಟ್ ಆಯೋಜಿಸಿ ಸಿನಿಮಾ ನಟ ನಟಿಯರನ್ನ ಕರ್ಕೊಂಡು ಹೋಗಿದ್ದರು. ಇದೇ ವೇಳೆಯೇ ಕೊಡಗು ಮೂಲದ ನಟಿಯೊಬ್ಬಳ ಪರಿಚಯವಾಗಿದ್ದು 2022ರಲ್ಲಿ ಇದೇ ವೆಂಕಟೇಶ್ ರೆಡ್ಡಿ ಶ್ರೀಲಂಕಾದಲ್ಲಿ ಲಾರ್ಡ್ಸ್ ಕ್ರಿಕೆಟ್ ಕಪ್ ಆಯೋಜಿಸಿದ್ರು. ಇದರ ಉದ್ಘಾಟನೆಗೆ ಅಂತ ಇದೇ ನಟಿಯನ್ನ ಶ್ರೀಲಂಕಾಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ಇವರಿಬ್ಬರ ಮಧ್ಯೆ ಆತ್ಮೀಯತೆ ಬೆಳೆದಿದೆ. ಅತಿಯಾದ ಪ್ರೀತಿ ಕಾಳಜಿಯಿಂದ ತುಂಬಾನೇ ಕ್ಲೋಸ್ ಆಗಿದ್ರು. ಆದ್ರೆ ಒಂದಿಷ್ಟು ತಿಂಗಳ ನಂತರ ಇದ್ದಕ್ಕಿದ್ದಂತೆ ವೆಂಕಟೇಶ್ ರೆಡ್ಡಿ ಅಂತರ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇವರ ಕುಡಿತದ ಚಟದ ಬಗ್ಗೆ ತಿಳ್ಕೊಂಡ ನಟಿ ಕೂಡ ಈತನ ಸಹವಾಸ ಬೇಡ ಅಂತ ದೂರವಾಗಿದ್ಲು. 2023ನೇ ಇಸವಿಯಲ್ಲಿ ಇದೇ ನಟಿಯನ್ನ ಮತ್ತೆ ಸಂಪರ್ಕಿಸೋದಕ್ಕೆ ನಾನಾ ಸರ್ಕಸ್ ಶುರು ಮಾಡಿದ್ರಂತೆ. ಬಲವಂತವಾಗಿ ಹಿಂದೆ ಮುಂದೆ ಓಡಾಡೋದು, ಲೊಕೇಶನ್ ಟ್ರ್ಯಾಕ್ ಮಾಡಿ ಹೋದಲ್ಲೆಲ್ಲ ಬರೋದು, ನಟಿಯ ಫೋಟೋವನ್ನ ಮಾರ್ಫ್ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ದ. ಇದು ಸಾಲದು ಅಂತ ಮನೆ ಬಳಿ ಹುಡುಗರನ್ನ ಕಳಿಸಿ ಈ ಹೆಣ್ಮಗಳ ತಂದೆ ತಾಯಿಗೆ ಬೆದರಿಕೆ ಹಾಕಿದ್ದನಂತೆ. ನಾನು ಹೇಳಿದಂತೆ ಕೇಳಿದ್ರೆ ನಿನ್ನ ತಮ್ಮನನ್ನ ಕೊಲೆ ಮಾಡ್ತೀನಿ ಅಂತಾನೂ ಅವಾಜ್ ಹಾಕಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಕೊಡಗು ಮೂಲದ ನಟಿ ಎಷ್ಟೇ ಬೇಡಿಕೊಂಡ್ರೂ ಈತನ ಕಾಟ ನಿಂತಿರಲಿಲ್ವಂತೆ. ಕಿರುತೆರೆ ನಟಿ ಆರತಿ ಪಡುಬಿದ್ರಿ ಮೂಲಕ ಈಕೆಯ ಫೋಟೋ ಕ್ಲಿಕ್ಕಿಸಿಕೊಂಡು ಅದನ್ನ ಮಾನಹಾನಿ ಆಗುವ ರೀತಿ ಮಾರ್ಫ್ ಮಾಡಿದ್ದ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಇದೆಲ್ಲದರಿಂದ ಬೇಸತ್ತ ನಟಿ 2024ರ ಜೂನ್ ತಿಂಗಳಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ದೂರು ನೀಡಿದ್ರು. ಹೀಗಾಗಿ RR ನಗರ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿತ್ತು. ಆದರೆ ಪೊಲೀಸರು ಸರಿಯಾದ ಕ್ರಮ ಕೈಗೊಳ್ಳಲಿಲ್ಲ ಅಂತ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಅವರೇ ಈಗ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ಕೇಸ್ ವರ್ಗಾಯಿಸಿದ್ದಾರೆ. ACP ಚಂದನ್ ಮತ್ತು ಇನ್ಸ್ಪೆಕ್ಟರ್ ಸುಬ್ರಹ್ಮಣಿ ನೇತೃತ್ವ ತಂಡ ರಚಿಸಿದ್ದಾರೆ. ಇದ ಕೇಸ್ ಫಿಟ್ ಆಗ್ತಿದ್ದಂತೆ ವೆಂಕಟೇಶ್ ರೆಡ್ಡಿ ಕಣ್ಮರೆಯಾಗಿದ್ದ. ಲುಕೌಟ್ ನೋಟಿಸ್ ಜಾರಿಗೊಳಿಸಿದ್ರಿಂದ ಶ್ರೀಲಂಕಾದಿಂದ ಇವತ್ತು ಬೆಂಗಳೂರಿಗೆ ಬಂದ ರೆಡ್ಡಿಯನ್ನ ಲಾಕ್ ಮಾಡಿದ್ದಾರೆ. FIR ಆಗುತ್ತೆ. FIR ಆದಮೇಲೆ ನಾವು ಮುಂದಿನ ತನಿಖೆಗಾಗಿ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ನಾವು ಕೊಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತಿನ ಬೆಳಗಿನ ಜಾವ ಆತ ಶ್ರೀಲಂಕಾದಿಂದ ವಾಪಸ್ ಬೆಂಗಳೂರಿಗೆ ಬರಬೇಕಾದ್ರೆ ಆತನನ್ನು ಏರ್ಪೋರ್ಟಲ್ಲಿ ನಾವು ಲುಕೌಟ್ ಸರ್ಕ್ಯುಲರ್ ಹಾಕಿರ್ತೀವಿ, ಇಶ್ಯೂ ಮಾಡಿರ್ತೀವಿ. ಸೊ ಆ ಒಂದು ವಿಚಾರದಲ್ಲಿ ಆತನನ್ನು ನಾವು ಏರ್ಪೋರ್ಟಲ್ಲಿ ಅವನ ದಸ್ತಗಿರಿ ಮಾಡಿ ಆತನನ್ನು ಕರ್ಕೊಂಡ್ಬರ್ತೀವಿ. ಪೊಲೀಸರ ಕೈಯಲ್ಲಿ ಲಾಕ್ ಆಗಿರೋ ವೆಂಕಟೇಶ್ ರೆಡ್ಡಿ ಬೇರೆಯದ್ದೇ ಹೇಳ್ತಾ ಇದ್ದಾರಂತೆ. ನನ್ನ ಮೇಲೆ ಅದ್ಯಾಕೆ ದೂರು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈಕೆಗಾಗಿ ನಾನು 3 ಕೋಟಿ ಖರ್ಚು ಮಾಡಿದ್ದೇನೆ. ಐಷಾರಾಮಿ ಮನೆ, ಸೈಟ್ ಗಿಫ್ಟ್ ಕೊಟ್ಟಿದ್ದೇನೆ. ಜೊತೆಗೆ ದುಬಾರಿ ಕಾರನ್ನೂ ಕೊಡಿಸಿದ್ದೇನೆ. ಆದರೆ ಈಕೆ ಮಾತ್ರ ಬೇರೊಬ್ಬನ ಜೊತೆ ಫಾರಿನ್ ಟ್ರಿಪ್ ಮಾಡ್ತಿದ್ದಾಳೆ ಅಂತ ಆರೋಪ ಮಾಡಿದ್ದಾರೆ. ಒಟ್ನಲ್ಲಿ ಉದ್ಯಮಿ ಹೇಳ್ತಿರೋದು ಸತ್ಯಾನ ಅಥವಾ ನಟಿಮಣಿ ಮಾಡಿರೋ ಆರೋಪ ಸತ್ಯಾನ ಗೊತ್ತಿಲ್ಲ. ಬೆಳಗ್ಗೆ ಬಂಧನವಾಗ್ತಾ ಇದ್ದಂತೆ ಸಂಜೆಯೇ ವೆಂಕಟರೆಡ್ಡಿಗೆ ಬೇಲ್ ಸಿಕ್ಕಿದ್ದು. ಪೊಲೀಸರ ತನಿಖೆ ನಂತರ ಸತ್ಯಾಸತ್ಯತೆ ಗೊತ್ತಾಗಬೇಕಿದೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಗಂಗಾಧರ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಪಾಪಿ ಕಲಿಗಾಲದಲ್ಲಿ ಯಾವುದು ನಕಲಿ ಯಾವುದು ಅಸಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿಯನ್ನು ಕೂಡ ನಕಲಿ ಮಾಡ್ತಿದ್ದಾರೆ. ನಂದಿನಿ ತುಪ್ಪ ಮಾಡ್ತಿದ್ದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ತುಪ್ಪ ಬೇಕಾ ತುಪ್ಪ, ಇದು ನಂದಿನಿ ನಕಲಿ ತುಪ್ಪ. ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ತುಪ್ಪ ಡ್ಯೂಪ್ಲಿಕೇಟ್. ಬಾಕ್ಸ್ ಮೇಲೆ ಪ್ಯೂರ್ ಘೀ, ಬಾಕ್ಸ್ ಒಳಗೆ ನಕಲಿ ಘೀ. ಇದ್ಯಾವುದೋ ನಕಲಿ ತುಪ್ಪದ ಕಂಪನಿಯಲ್ಲ, ಕರ್ನಾಟಕದ ಹೆಮ್ಮೆಯ ನಂದಿನಿ ತುಪ್ಪದ ಬ್ರ್ಯಾಂಡ್. ಆದರೆ ತಯಾರು ಮಾಡುತ್ತಿರೋದು ಮಾತ್ರ KMF ಅಲ್ಲ, ತಮಿಳುನಾಡು ಮೂಲದ ದುಷ್ಕರ್ಮಿಗಳು. ನಂದಿನಿ ತುಪ್ಪದ ಕ್ವಾಲಿಟಿ ಬೇಡಿಕೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ದುಷ್ಕರ್ಮಿಗಳು ನಂದಿನಿ ಹೆಸರಲ್ಲಿ ಕಲಬೆರಕೆ ತುಪ್ಪ ತಯಾರಿಸಿ ಮಾರಾಟ ಮಾಡುವ ಜಾಲ ಪತ್ತೆಯಾಗಿದೆ. ಒರಿಜಿನಲ್ ತುಪ್ಪದ ಡಿಸ್ಟ್ರಿಬ್ಯೂಟರ್ ಆಗಿದ್ದ ಮಹೇಂದ್ರ
1 ಲೀಟರ್ ಅಸಲಿ ತುಪ್ಪ ಬಳಸಿ 10 ಲೀಟರ್ ನಕಲಿ ತುಪ್ಪ ರೆಡಿ. ಕೃಷ್ಣ ಎಂಟರ್ಪ್ರೈಸಸ್ ಎಂಬ ಕಂಪನಿ ಹೊಂದಿದ್ದ ಆರೋಪಿ ಮಹೇಂದ್ರ ಅಧಿಕೃತ ಕೆಎಂಎಫ್ ಡಿಸ್ಟ್ರಿಬ್ಯೂಟರ್ ಆಗಿದ್ದ. ನಂದಿನಿಯ ಹಲವು ಪ್ರಾಡಕ್ಟ್ಗಳನ್ನ ಕರ್ನಾಟಕ, ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳಿಗೆ ಪೂರೈಕೆ ಮಾಡುತ್ತಿದ್ದ. ಚಾಮರಾಜಪೇಟೆಯಲ್ಲಿ ಗೋಡೌನ್ ಮಾಡಿಕೊಂಡಿದ್ದ ಮಹೇಂದ್ರ ಕೆಎಂಎಫ್ನಿಂದ ಅಸಲಿ ತುಪ್ಪ ತರಿಸಿಕೊಳ್ಳುತ್ತಿದ್ದ. ಇನ್ನೊಂದು ಕಡೆ ತಮಿಳುನಾಡಿನ ಗೋಡೌನ್ನಲ್ಲಿ ಕಡಿಮೆ ಪ್ರಮಾಣದಲ್ಲಿ ತುಪ್ಪ ಹಾಕಿ ಪಾಮ್ ಆಯಿಲ್, ಡಾಲ್ಡಾ, ತೆಂಗಿನ ಎಣ್ಣೆ ಬಳಸಿ ಕಲಬೆರಕೆ ತುಪ್ಪ ರೆಡಿ ಮಾಡುತ್ತಿದ್ದ. ಅದನ್ನು ನಂದಿನಿ ಪ್ರಾಡಕ್ಟ್ ಅಂತ ಸೇಲ್ ಮಾಡುತ್ತಿದ್ದ. 1 ಲೀಟರ್ ಅಸಲಿ ತುಪ್ಪ ಬಳಸಿ 10 ಲೀಟರ್ ನಕಲಿ ತುಪ್ಪ ರೆಡಿ ಮಾಡುತ್ತಿದ್ದ ಅನ್ನೋದು ಬಯಲಾಗಿದೆ. ತಮಿಳುನಾಡಿನಲ್ಲಿರೋ ಪ್ರಮುಖ ಆರೋಪಿ ತುಪ್ಪವನ್ನ ಕಲಬೆರಕೆ ಮಾಡುತ್ತಿದ್ದಂತೆ. ಆ ಬಳಿಕ ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ಬೇರೆ ಬೇರೆ ಕಡೆಗೆ ವಿತರಣೆ ಮಾಡುತ್ತಿದ್ರು. ನಂದಿನಿ ಪ್ಯಾಕೆಟ್, ನಂದಿನಿ ಬಾಟಲ್ಗಳಿಗೆ ತುಂಬಿ ನಂದಿನಿ ತುಪ್ಪ ಎನ್ನುವಂತೆಯೇ ಹೋಲ್ಸೇಲ್ ಹಾಗೂ ರಿಟೇಲ್ ಅಂಗಡಿಗಳಿಗೆ ಮಾರಾಟ ಮಾಡುತ್ತಿದ್ರು. ಮಹೇಂದ್ರ ಕೂಡ ನಕಲಿ ವ್ಯವಹಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದ. ಇದೀಗ ಸಿಸಿಬಿ ಪೊಲೀಸರು ಮಹೇಂದ್ರ, ಆತನ ಮಗ ದೀಪಕ್, ತಮಿಳುನಾಡಿನಿಂದ ಸಪ್ಲೈ ಮಾಡುತ್ತಿದ್ದ ಮುನಿರಾಜು ಹಾಗೂ ಚಾಲಕ ಅಭಿಲಾಷ್ ಎಂಬಾತನನ್ನ ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಸಿಸಿಬಿ ಟೀಮ್ ಅವರು ಕೆಎಂಎಫ್ ಒಂದು ವಿಜಿಲೆನ್ಸ್ ಟೀಮ್ ಕಡೆಯಿಂದ ನಮಗೆ ಮಾಹಿತಿ ಬಂತು. ಸೊ ಜಂಟಿಯಾಗಿ ಸಿಸಿಬಿ ಮತ್ತು ಕೆಎಂಎಫ್ ಟೀಮ್ ಅವರು 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ, 1 ಜನಕ್ಕೆ ನಾವು ಡಿಟೈನ್ ಮಾಡಿದ್ದೀವಿ. ಒಟ್ಟಾರೆ ನಕಲಿ ತುಪ್ಪ, ವಾಹನಗಳು ಸೇರಿ 1 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಸಿಸಿಬಿ ಅಧಿಕಾರಿಗಳು ಹೆಚ್ಚಿನ ತನಿಖೆ ನಡೆಸುತ್ತಿದ್ದು, ತಮಿಳುನಾಡು ಮೂಲದ ಪ್ರಮುಖ ಆರೋಪಿ ಪತ್ತೆಗೆ ಬಲೆ ಬೀಸಲಾಗಿದೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ರಾಜ್ಯದಲ್ಲಿ ಎದ್ದಿರೋ ಕಬ್ಬಿನ ಕಿಚ್ಚು ನಿಲ್ಲೋ ಹಾಗೆ ಕಾಣ್ತಿಲ್ಲ. ಮುಧೋಳದಲ್ಲಿ ಹೋರಾಟ ತಣ್ಣಗಾಗ್ತಿದ್ದಂತೆ ಬೀದರ್ನಲ್ಲಿ ಅನ್ನದಾತರು ದಂಗೆ ಎದ್ದಿದ್ದಾರೆ. ಇತ್ತ ಗೋದಾವರಿಯಲ್ಲಿ ನಡೆದಿದ್ದ ಬೆಂಕಿಯ ವರದಿ ರೆಡಿಯಾಗಿದೆ. ಚಾಲು ಮಾಡಿ ಗೇರ್ ಹಾಕೋದು ಬಿಟ್ಬಿಡೋದು, ಮತ್ತೆ ಉರಿ ಹಚ್ಚೋದು, ಹಿಂಗೆ ಮಾಡ್ಕೊಂಡು ಏಕ ಬಂದಾರೆ. ರಾಜ್ಯದಲ್ಲಿ ಕಬ್ಬಿನ ಕಾಡ್ಗಿಚ್ಚು ಶುರುವಾಗಿ ತಿಂಗಳಾಗ್ತಾ ಬಂತು. ದಿನದಿಂದ ದಿನಕ್ಕೆ ಊರಿಂದ ಊರಿಗೆ ಆಕ್ರೋಶದ ಜ್ವಾಲೆ ಆವರಿಸ್ತಾನೇ ಇದೆ ಹೊರತು ಕಮ್ಮಿ ಆಗ್ತಿಲ್ಲ. ಬೆಳಗಾವಿಯಲ್ಲಿ ಕಬ್ಬಿನ ಬಿಸಿ ಕಮ್ಮಿ ಆಗಿದ್ದಾಯಿತು. ಮುಧೋಳದಲ್ಲಿ ಜ್ವಾಲಾಮುಖಿ ಸ್ಫೋಟಿಸಿದ್ದೂ ಆಯಿತು. ಈಗ ಬೀದರ್ ಹಾಗೂ ವಿಜಯಪುರದಲ್ಲಿ ಆಕ್ರೋಶದ ಕಟ್ಟೆಯೊಡೆದಿದೆ. ಸರ್ಕಾರ ಹಾಗೂ ಕಾರ್ಖಾನೆ ಮಾಲೀಕರು ದರ ನಿಗದಿ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮುಧೋಳದಲ್ಲಿ ಕಬ್ಬಿನ ಕಿಚ್ಚು ತಣ್ಣಗಾಯ್ತು ಅನ್ನೋ ಹೊತ್ತಲ್ಲೇ ಬೀದರ್ನಲ್ಲಿ ಕಬ್ಬು ಬೆಳೆಗಾರರು ಬೀದಿಗಿಳಿದಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,100 ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇವತ್ತು ಅಂಬೇಡ್ಕರ್ ವೃತ್ತದಲ್ಲಿ ತೆಂಗಿನಕಾಯಿ ಒಡೆದು ಹೋರಾಟಗಾರರು ಉರುಳು ಸೇವೆ ಮಾಡಿದ್ರು. ನಮ್ಮ ಬೇಡಿಕೆ ಈಡೇರದೇ ಇದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಿದ್ಧವಾಯಿತು ಗೋದಾವರಿಯ ಬೆಂಕಿ ರಿಪೋರ್ಟ್. ರೈತರ ಸಹಾಯಕ್ಕೆ ನಿಂತ ಸಕ್ಕರೆ ಕಾರ್ಖಾನೆ ಮಾಲೀಕರು. 4 ದಿನದ ಹಿಂದೆ ಮುಧೋಳದಲ್ಲಿ ಬೆಂಕಿ ಬಿರುಗಾಳಿಯೇ ಎದ್ದಿತ್ತು. ರೈತರು ಪ್ರತಿಭಟನೆ ಮಾಡುತ್ತಿದ್ದ ಹೊತ್ತಲ್ಲೇ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ರು. ಸಮೀರವಾಡಿಯ ಗೋದಾವರಿ ಕಾರ್ಖಾನೆಯಲ್ಲಿ ಹಿಂದೆಂದೂ ನಡೆಯದ ಘಟನೆ ನಡೆದೋಗಿತ್ತು. ಅದರ ವರದಿಯನ್ನ ಅಧಿಕಾರಿಗಳು ರೆಡಿ ಮಾಡಿದ್ದಾರೆ. ಕಿಡಿಗೇಡಿಗಳು ಹಚ್ಚಿದ ಬೆಂಕಿಗೆ ಒಟ್ಟು 96 ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿದ್ದ ಕಬ್ಬು ಸುಟ್ಟು ಭಸ್ಮವಾಗಿದ್ವು. ಇದರ ಪರಿಣಾಮ 34 ಲಕ್ಷ ರೂಪಾಯಿ ಮೌಲ್ಯದ ಕಬ್ಬಿನ ಬೆಳೆ ಹಾನಿಯಾಗಿದ್ದು 13 ಟ್ರ್ಯಾಕ್ಟರ್ ಇಂಜಿನ್ ಹಾಗೂ 17 ಟ್ರಾಲಿ ಸುಟ್ಟು ಕರಕಲಾಗಿವೆ. ಇದರ ಜೊತೆಗೆ 8 ಬೈಕ್, 3 ಟ್ಯಾಂಕರ್, 1 ಪೊಲೀಸ್ ಬಸ್ಗೂ ಬೆಂಕಿ ಬಿದ್ದಿದ್ದು ಒಟ್ಟು 25 ಲಕ್ಷ ಮೌಲ್ಯದ 42 ವಾಹನಗಳು ಹಾನಿಗೀಡಾಗಿವೆಯಂತೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ಕಾರ್ಖಾನೆಯ ಸಿಟಿಒ ದಿನೇಶ್ ಶರ್ಮಾ, ರೈತರ ಕಬ್ಬಿಗೆ ಕಾರ್ಖಾನೆಯೇ ಪರಿಹಾರ ನೀಡುತ್ತೆ ಎಂದಿದ್ದಾರೆ. ಇನ್ನುಳಿದ ಟ್ರ್ಯಾಕ್ಟರ್, ಟ್ರಾಲಿ ಸೇರಿದಂತೆ ಹಾನಿಗೀಡಾದ ವಾಹನಗಳ ಪರಿಹಾರಕ್ಕೆ ಜಿಲ್ಲಾಡಳಿತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಜಖಂಗೊಂಡ ವಾಹನಗಳ ವ್ಯಾಲ್ಯೂಯೇಷನ್ ಅನ್ನ ನಮ್ಮ ಆರ್ಟಿಒ ಅಧಿಕಾರಿಗಳು ಮಾಡಿದಾಗ ಅದು ಸುಮಾರು 25,68,000 ರೂಪಾಯಿ ಮೊತ್ತದ ನಷ್ಟ ಆಗಿರ್ತದೆ. ಅಂದ್ರೆ ಸರಿಸುಮಾರು ಒಂದು 50 ಲಕ್ಷದವರೆಗೂ ನಷ್ಟ ಆಗಿರುವಂತದ್ದು ಇರ್ತದೆ. ಇದರಲ್ಲಿ ವಾಹನಗಳು ಏನು ಜಖಮ್ ಆಗಿರ್ತವೆ, ಹಾನಿಗೊಳಗಾಗಿರ್ತವೆ, 25,68,000 ರೂಪಾಯಿ ತನಕ ಒಂದು ವಿಶೇಷ ಪ್ರಕರಣ ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಅನುದಾನಕ್ಕೆ ಪರಿಹಾರ ಧನಕ್ಕಾಗಿ ಪ್ರಸ್ತಾವನೆಯನ್ನ ಈಗಾಗಲೇ ಕಳಿಸಿದ್ದೀವಿ. ಸದ್ಯಕ್ಕೇನೋ ಕಬ್ಬು ಬೆಳೆಗಾರರ ಕಿಚ್ಚು ತಣ್ಣಗಾಗಿದೆ. ಆದರೆ ಮುಧೋಳದಲ್ಲಿ ನಡೆದ ಹಿಂಸಾಚಾರಕ್ಕೆ ಕಾರಣ ಯಾರು ಅನ್ನೋದರ ಚರ್ಚೆ ನಡೆಯುತ್ತಿದೆ. ಶಾಂತವಾಗಿ ನಡೆಯುತ್ತಿದ್ದ ಪ್ರತಿಭಟನೆ ವೇಳೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದವರು ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಇದೇ ವಿಚಾರವಾಗಿ
ಹೀಗಾಗಿ ರೈತರು ಹಾಗೂ ರೈತ ಸಂಘಟನೆಗಳ ಮಧ್ಯೆ ಆರೋಪ ಪ್ರತ್ಯಾರೋಪ ನಡೆಯುತ್ತಿದ್ದು, ರೈತ ಸಂಘಟನೆಗಳತ್ತ ರೈತರು ಬೊಟ್ಟು ಮಾಡಿದ್ರೆ ಕಾರ್ಖಾನೆ ಮೇಲೆ ರೈತ ಸಂಘಟನೆ ಆರೋಪ ಮಾಡ್ತಿವೆ. ಆದ್ರೆ ಅದೆಲ್ಲ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರ ಇವರು ನಾವು ಮೊದಲದಾಗ ಹೋರಾಟ ಮಾಡುವುದನ್ನ ಗಣನೆಗೆ ತಗೊಳ್ಳಾರ್ದ ಇವ್ರ ಹೋರಾಟನ್ನ ಹತ್ತಿಕ್ಬೇಕು. ಮುಂದೆ ಇವ್ರು ಯಾವ ಕಾಲಕ್ಕೂ ಇವ್ರು ಹೋರಾಟ ಮಾಡಿರಬಾರ್ದು. ಇವರಿಗೆ ಹೋರಾಟದೊಳಗೆ ಇವರಿಗೆ ನ್ಯಾಯ ಸಿಗಬಾರ್ದು, ಇವರಿಗೆ ಹೋರಾಟಕ್ಕೆ ಕಿಮ್ಮತ್ತು ಸಿಗಬಾರ್ದು ಅಂತೇಳಿ ಇದಕ್ಕೆ ಎಲ್ಲಾರ್ದು ಷಡ್ಯಂತ್ರ ಐತಿ. ಇದಕ್ಕೆ ಒಟ್ನಲ್ಲಿ ಕಬ್ಬಿನ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಿದ್ದು, ರೈತರ ಆಗ್ರಹಕ್ಕೆ ಸರ್ಕಾರ ಹಾಗೂ ಕಾರ್ಖಾನೆ ಮಾಲೀಕರು ಮನ್ನಣೆ ನೀಡ್ತಾರಾ ಕಾದು ನೋಡಬೇಕು. ಬೀದರ್ನಿಂದ ದುರ್ಗಪ್ಪ ಹೊಸಮನಿ ಜೊತೆ ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ. ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. 114 ವರ್ಷದ ಸಾರ್ಥಕ ಜೀವನ ನಡೆಸಿದ ಹಿರಿಯ ಜೀವಕ್ಕೆ ಕರುನಾಡಿನ ಮಂದಿ ಕಂಬನಿಯ ವಿದಾಯ ಹೇಳಿದ್ದಾರೆ. ಸಾಲುಮರದ ತಿಮ್ಮಕ್ಕಗೆ ಕಣ್ಣೀರ ನಮನ. ಮಣ್ಣಲ್ಲಿ ಮಣ್ಣಾದ ವೃಕ್ಷ ಮಾತೆ. ಸಾಲುಮರದ ತಿಮ್ಮಕ್ಕಗೆ ವನದೇವತೆಯೇ ಇವತ್ತು ತಂಗಾಳಿಯ ವಿದಾಯ ಹೇಳಿದ್ದಾಳೆ. ಮರಗಳನ್ನೇ ಮಕ್ಕಳು ಅಂದ್ಕೊಂಡಿದ್ದ ವೃಕ್ಷ ಮಾತೆಗೆ ಕುಲಕೋಟಿ ಕನ್ನಡಿಗರು ಕಣ್ಣೀರ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. 114 ವರ್ಷದ ಶತಾಯುಷಿ ಸಾರ್ಥಕದ ಜೀವನ ಮುಗಿಸಿದ್ದು ಜ್ಞಾನ ಭಾರತೀಯ ಕಲಾಗ್ರಾಮದಲ್ಲಿ ಚಿರನಿದ್ರೆಗೆ ಜಾರಿದ್ದಾರೆ. ಮರಳಿ ಬಾರದೂರಿಗೆ ನಿನ್ನ ಪಯಣ. ನಿನ್ನೆ ಮಧ್ಯಾಹ್ನ ಕೊನೆ ಉಸಿರೆಳೆದ ಸಾಲುಮರದ ತಿಮ್ಮಕ್ಕ ಅವರ ಪಾರ್ಥಿವ ಶರೀರವನ್ನ ಮೊದಲು ಹುಟ್ಟೂರಿಗೆ ಶಿಫ್ಟ್ ಮಾಡಲಾಗಿತ್ತು. ತುಮಕೂರಿನ ಹುಲಿಕಲ್ನಲ್ಲಿ ಕೆಲಕಾಲ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ನಂತರ ಹಾಸನದ ಬೇಲೂರಿಗೆ ಶಿಫ್ಟ್ ಮಾಡಲಾಯಿತು. ಅಲ್ಲಿಂದ ತಡರಾತ್ರಿ ಬೆಂಗಳೂರಿಗೆ ಮೃತದೇಹವನ್ನ ತರಲಾಯಿತು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಗ್ಗೆ 8:30ರಿಂದ 11:00ವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರಧ್ವಜವನ್ನಿಟ್ಟು ಸಕಲ ಗೌರವ ಸಲ್ಲಿಸಲಾಯಿತು. ಈ ವೇಳೆ ನಟ ಮಾಸ್ಟರ್ ಆನಂದ್, ಕೇಂದ್ರ ಸಚಿವ ವಿ ಸೋಮಣ್ಣ, ಸಚಿವೆ ಶೋಭಾ ಕರಂದ್ಲಾಜೆ, ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಅಂತಿಮ ದರ್ಶನ ಪಡೆದರು. ಅರಣ್ಯ ಇಲಾಖೆ ವತಿಯಿಂದ ಅವರ ಸ್ಮರಣಾರ್ಥ 114 ಸ್ಥಳಗಳಲ್ಲಿ 114 ವಿವಿಧ ಪ್ರಭೇದ ಸಸ್ಯಗಳನ್ನು ನೆಟ್ಟು ಅವರಿಗೆ ಒಂದು ಗೌರವ ಸೂಚಿಸುವಂತ ಒಂದು ಕೆಲಸ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿದ್ದೇವೆ. ಮರಗಳಲ್ಲಿ ಮಕ್ಕಳನ್ನ ಕಾಣ್ತಕ್ಕಂಥದ್ದು ಅದಕ್ಕೆ ಸುಮ್ಮನೆ ಹೇಳಲ್ಲ, ದೊಡ್ಡವರು ಹೇಳ್ತಾರಲ್ಲ, ಅಂದ್ರೆ ಶರಣರ ಬಾಳು ಮರಣದಲ್ಲಿ ಕಾಣು, ಆ ಒಂದು ನೀಟ್ ಮೆಸೇಜ್ ಅವರು ಕೊಟ್ಟು ಹೋಗಿದ್ದಾರೆ. ಸಾಲುಮರದ ತಿಮ್ಮಕ್ಕಗೆ ರಂಗಭೂಮಿ ತಂಡ ವಿನೂತನವಾಗಿ ನಮನ ಸಲ್ಲಿಸಿತು. ಥಿಯೇಟರ್ ಥೆರಪಿ ಸದಸ್ಯರು ಹಾಡಿನ ಮೂಲಕ ಅಂತಿಮ ನಮನ ಸಲ್ಲಿಸಿದರು. ನಂತರ ಮೃತದೇಹವನ್ನು ಬೆಂಗಳೂರಿನ ಜ್ಞಾನ ಭಾರತೀಯ ಕಲಾಗ್ರಾಮಕ್ಕೆ ತರಲಾಯಿತು. ಅಲ್ಲಿಯೂ ಕೆಲಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಬಳಿಕ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಡಾಕ್ಟರ್ ಸಿದ್ದಲಿಂಗಯ್ಯವರ ಸಮಾಧಿ ಪಕ್ಕದಲ್ಲೇ ಅಂತಿಮ ಸಂಸ್ಕಾರ ನೆರವೇರಿಸಿದ್ರು. ಊರಲ್ಲಿ ಜಾಗ ಇದ್ರು ಸರ್ಕಾರಿ ಜಾಗದಲ್ಲೇ ನಮ್ಮ ಜಾಗದಲ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಮಾಡಿಬಿಟ್ಟು ಮುಚ್ಚೋಗ್ಬಾರ್ದು, 3ನೇ ದಿನಕ್ಕೆ ಗಿಡ ಬೆಳಿಬಾರ್ದು, ಒಂದು 6 ತಿಂಗಳೊಳಗೆ ಅವ್ರ ಸ್ಮಾರಕ ಸಂಪೂರ್ಣವಾಗಿ ಮುಗಿಬೇಕು. ಇಲ್ಲೇ 1-2 ಎಕರೆ ಜಾಗದಲ್ಲಿ ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದು ನೋಡ್ಬೇಕು ಅಜ್ಜಿ ಬಗ್ಗೆ. ನೀವೆಲ್ಲ ಕೆಲಸ ಮಾಡಬೇಕು. ಒಟ್ನಲ್ಲಿ ಮರಗಳನ್ನೇ ಮಕ್ಕಳಂತೆ ಸಾಕಿ ಸಲುಹಿದ್ದ ಜೀವ ಕಣ್ಮರೆಯಾಗಿದೆ. ಆದರೆ ಇವರು ಬೆಳೆಸಿದ ಮರಗಳು ಮಾತ್ರ ಇನ್ನೂ ಹಚ್ಚ ಹಸಿರಾಗಿಯೇ ಕಂಗೊಳಿಸ್ತಾ ಇವೆ. ಎಂದೆಂದಿಗೂ ಅಜರಾಮರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.